ಸೊ ಫಸ್ಟ್ ಸಿಂಪ್ಟಮ್ನಲ್ಲಿ ನೋಡೋದಾದ್ರೆ ಪೇಷಂಟ್ ಕಂಪ್ಲೇಂಟ್ ಏನಂದ್ರೆ ಚರ್ಮ ಇದಕ್ಕೂ ಮುಂಚೆ ಇಷ್ಟು ದಿನದವರೆಗೆ ಫ್ರೀ ಆಗಿ ಮೂವ್ ಆಗ್ತಿತ್ತು. ಬಟ್ ರಾತ್ರೋರಾತ್ರಿ ಇಲ್ಲಾಂದ್ರೆ ಒಂದು ತಿಂಗಳಿನಿಂದನೋ ನನಗೆ ಅಸಲಿಗೆ ಹಿಂದಕ್ಕೆ ಹೋಗ್ತಿಲ್ಲ. ಒಂದ್ ವೇಳೆ ಹಿಂದಕ್ಕೆ ಬಲವಂತವಾಗಿ ಎಳೆಯಕ್ಕೆ ಟ್ರೈ ಮಾಡಿದ್ರು ಈ ಚರ್ಮ ಬಲವಂತವಾಗಿ ಎಳೆದ್ರಲ್ಲಿ ಕ್ರಾಕ್ಸ್ ಬರೋದು ಹೀಗೆ ಹೇಳ್ತಿರ್ತಾರೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಕ್ರಾಕ್ಸ್ ಬರ್ತಿದೆ ಅಂತ ಕಂಪ್ಲೇಂಟ್ ಮಾಡ್ತಿರ್ತಾರೆ. ಸೊ ಈ ಕ್ರಾಕ್ಸ್ ಬರೋದು ಅಂದ್ರೆ ಫಸ್ಟ್ ಸಿಂಪ್ಟಮ್ಸ್ ಇದ್ದ ಹಾಗೆ ಬೆಲ್ಲನೈಟಿಸ್‌ನಲ್ಲಿ. ಸೊ ಹೀಗೆ ಕ್ರಾಕ್ಸ್ ಬರೋದ್ರಿಂದ ಆ ಕ್ರಾಕ್ಸ್‌ನಿಂದ ಸೆಕೆಂಡರಿ ಇನ್ಫೆಕ್ಷನ್ಸ್‌ಗೆ ಒಳಗಾಗೋದ್ರಿಂದ ಅಲ್ಲಿಂದ ವಿಪರೀತವಾದ ಉರಿ, ನೋವು, ಚರ್ಮ ಮುಟ್ಟೋದಕ್ಕೂ ಕೂಡ ನೋವು, ವಿಪರೀತವಾದ ನೋವಿರುತ್ತೆ. ಹಿಂದಕ್ಕೆ ಎಳೆಯೋದಕ್ಕಾಗದೇ ಇರೋ ಕಂಡೀಷನಲ್ಲಿ ಇರ್ತಾರೆ. ಹೀಗೆ ಹಿಂದಕ್ಕೆ ಎಳೆಯೋಕ್ಕಾಗ್ಲಿಲ್ಲ ಅಂದಾಗ ಅವರಿಗೆ ಕ್ಲೀನಿಂಗ್ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ನಾವು ಪ್ರತಿದಿನ ಸ್ನಾನ ಮಾಡುವಾಗ ಆ ಭಾಗದಲ್ಲಿ ಚರ್ಮನ ಹಿಂದಕ್ಕೆ ಎಳೆದು ಪ್ರಾಪರ್ ಆಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಆಗ್ಲೇ ನಮಗೆ ಅಲ್ಲಿ ಕ್ಲೀನ್ ಆಗಿ ಹೈಜಿನಿಕ್ ಆಗಿ ಮೇಂಟೈನ್ ಆಗುತ್ತೆ. ಅದರಿಂದ ಸ್ಮೆಗ್ಮಾ ಏನಿದೆ ಅಂದ್ರೆ ಅಲ್ಲಿ ನಮಗೆ ಚರ್ಮ ಮೇಲೆ ಹೇಗೆ ಬೆವರಿನ ರೂಪ ಬರುತ್ತೋ ಹಾಗೆ ಆ ಏರಿಯಾದಲ್ಲಿ ಕೂಡ ನಮಗೆ ಒಂದು ರೀತಿಯಾದ ಬೆವರು ರೂಪದಲ್ಲಿ ಬರುತ್ತೆ. ಇದನ್ನೇ ನಾವು ಸ್ಮೆಗ್ಮಾ ಅಂತ ಕರಿತೀವಿ. ಸ್ಮೆಗ್ಮಾ. ಈ ಸ್ಮೆಗ್ಮಾ ಅನ್ನೋದನ್ನ ನಾವು ದಿನ ಕ್ಲೀನ್ ಮಾಡ್ಕೋತಿದ್ರೆ ಚೆನ್ನಾಗಿ